ಹಾಯ್ ಫ್ರೆಂಡ್ಸ್, JR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಟಿ ಅಂಬಿಕಾ ಅವರು ಅಭಿನಯಿಸಿರುವ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಎಡೆಯೂರು ಸಿದ್ಧಲಿಂಗೇಶ್ವರ. ಈ ಚಿತ್ರವು 1981ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಎರಡನೆಯ ಚಿತ್ರ ಚಲಿಸುವ ಮೋಡಗಳು. ಈ ಚಿತ್ರವು 1982ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಮೂರನೆಯ ಚಿತ್ರ ಅವಳ ನೆರಳು. ಈ ಚಿತ್ರವು 1983ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ನಾಲ್ಕನೆಯ ಚಿತ್ರ ಚಕ್ರವ್ಯೂಹ. ಈ ಚಿತ್ರವು 1983ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಐದನೆಯ ಚಿತ್ರ ಗಾಯತ್ರಿ ಮದುವೆ. ಈ ಚಿತ್ರವು 1983ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಆರನೆಯ ಚಿತ್ರ 2 ನಕ್ಷತ್ರಗಳು. ಈ ಚಿತ್ರವು 1983ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಏಳನೆಯ ಚಿತ್ರ ಭಕ್ತ ಪ್ರಹ್ಲಾದ. ಈ ಚಿತ್ರವು 1983ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಎಂಟನೆಯ ಚಿತ್ರ ಒಂದೇ ರಕ್ತ. ಈ ಚಿತ್ರವು 1984ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಒಂಬತ್ತನೆಯ ಚಿತ್ರ ಅಪೂರ್ವ ಸಂಗಮ. ಈ ಚಿತ್ರವು 1984ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಹತ್ತನೆಯ ಚಿತ್ರ ಶುಭ ಮಿಲನ. ಈ ಚಿತ್ರವು 1986ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 11ನೆಯ ಚಿತ್ರ ಬೇಟೆ. ಈ ಚಿತ್ರವು 1986ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 12ನೆಯ ಚಿತ್ರ ಜೀವನ ಜ್ಯೋತಿ. ಈ ಚಿತ್ರವು 1987ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 13ನೆಯ ಚಿತ್ರ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್. ಈ ಚಿತ್ರವು 1989ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 14ನೆಯ ಚಿತ್ರ ಸಿಂಹದ ಮರಿ. ಈ ಚಿತ್ರವು 1997ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 15ನೆಯ ಚಿತ್ರ ಕನಸುಗಾರ. ಈ ಚಿತ್ರವು 2000ನೇ ಇಸ್ವಿಯಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಟಿ ಅಂಬಿಕಾ ಅವರು ಅಭಿನಯಿಸಿರುವ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.